Hello my dear students, welcome to JCBM College YouTube channel. In this video, I am trying to explain one of the important concept in connection with demand, that is law of demand. Law of demand is one of the important concept in connection with demand. Before we explain the concept of law of demand, we are explaining two important things in connection with this. Number one is the individual demand, number second is the market demand. Before understand the law of demand, we definitely try to explain two important things. Number one is the individual demand, number second is the market demand. First of all, we are trying to understand the meaning of individual demand. Individual demand means demand for a product by an individual. The amount of product demanded by an individual, that is known as individual demand. In a given market, we have the 200 consumers. Among the 200 consumers, a particular consumer try to purchase how much of product, that is known as the individual demand. Individual demand means the demand for an individual. In a given market, we have assumed that 200 individuals. Among the 200 individuals, how much of goods and services purchased by a particular person, that is known as individual demand, the individual demand. On the other hand, market demand means the demand for a product by all the 200 members. All the 200 members, they try to purchase how much of product, that is known as market demand. Market demand is simply says that it is the summation of individual demand. Market demand is nothing but it is the summation of individual demand. Individual demand means demand for a product by an individual. Market demand means all the individuals, all the consumers in the given market, they try to purchase the how much of product, that is known as market demand. ಆತ್ಮೀಯ ವಿದ್ಯಾರ್ಥಿಗಳೇ, JCBM ಕಾಲೇಜ್ ಯೂಟ್ಯೂಬ್ ಚಾನಲ್ಗೆ ಪುನಃ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಬೇಡಿಕೆಯ ನಿಯಮ, ಲಾ ಆಫ್ ಡಿಮಾಂಡ್ ಅಥವಾ ಬೇಡಿಕೆಯ ನಿಯಮದ ಬಗ್ಗೆ ನಾನು ನಿಮಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. ಬೇಡಿಕೆಯ ನಿಯಮವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ನಾವು ತಿಳ್ಕೊಳ್ಬೇಕಾದ ಪ್ರಮುಖವಾದ ಒಂದು ಅಂಶ ಅಂತ ಹೇಳಿದರೆ, ಬೇಡಿಕೆಯಲ್ಲಿ ಬರುವಂಥ ಎರಡು ಪ್ರಮುಖವಾದ ವಿಧಗಳು. ಅವು ಯಾವುದು ಅಂತ ಹೇಳಿದರೆ, ವೈಯಕ್ತಿಕ ಬೇಡಿಕೆ, ಇನ್ನೊಂದು ಮಾರುಕಟ್ಟೆಯ ಬೇಡಿಕೆ. ಬೇಡಿಕೆಯನ್ನು ನಾವು ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೇವೆ. ಅದರಲ್ಲಿ ಭಾಳ ಪ್ರಮುಖವಾಗಿರುವಂಥ ಒಂದು ವರ್ಗೀಕರಣ ಅಂತ ಹೇಳಿದರೆ ವೈಯಕ್ತಿಕ ಬೇಡಿಕೆ, ಇನ್ನೊಂದು ಮಾರುಕಟ್ಟೆಯ ಬೇಡಿಕೆ. ಹಾಗಾದರೆ ವೈಯಕ್ತಿಕ ಬೇಡಿಕೆ ಅಂದ್ರೇನು? ಇಂಡಿವಿಜುವಲ್ ಡಿಮಾಂಡ್ ಅಂದ್ರೇನು? ಇಂಡಿವಿಜುವಲ್ ಡಿಮಾಂಡ್ ಅಂತ ಹೇಳಿದರೆ ಒಂದು ಸಮಾಜದಲ್ಲಿ ಅಥವಾ ಒಂದು ರಾಷ್ಟ್ರದಲ್ಲಿ ಇರುವಂತಹ ಅನೇಕ ವ್ಯಕ್ತಿಗಳಲ್ಲಿ ಅಥವಾ ಅನುಭೋಗಿಗಳಲ್ಲಿ ಒಬ್ಬ ಅನುಭೋಗಿಯು ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾನೆ ಅಥವಾ ಎಷ್ಟು ಸರಕಿಗೆ ಬೇಡಿಕೆಯನ್ನು ಅದನ್ನು ವೈಯಕ್ತಿಕ ಬೇಡಿಕೆ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಆ 140 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿಯ ಎಕ್ಸ್ ಎನ್ನುವಂಥ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸರಕಿಗೆ, ಫಾರ್ ಎಕ್ಸಾಂಪಲ್ ಆ್ಯಪಲ್ ಎನ್ನುವ ಸರಕಿಗೆ ಎಷ್ಟು ಬೇಡಿಕೆ ಸಲ್ಲಿಸ್ತಾ ಇದ್ದಾನೆ, ಅದನ್ನು ನಾವು ವೈಯಕ್ತಿಕ ಅಥವಾ ಇಂಡಿವಿಜುವಲ್ ಡಿಮಾಂಡ್ ಅಂತ ಕರಿತೀವಿ. ಇಂಡಿವಿಜುವಲ್ ಡಿಮಾಂಡ್ ಅಂದರೆ ಒಬ್ಬ ವ್ಯಕ್ತಿಯ ಬೇಡಿಕೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಆ 140 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬ ಕನ್ಸ್ಯೂಮರ್, ಒಬ್ಬ ಅನುಭೋಗಿ ಎಷ್ಟು ಸರಕಿಗೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾನೆ, ಅದನ್ನು ವೈಯಕ್ತಿಕ ಬೇಡಿಕೆ ಅಂತ ನಾವು ಕರಿತೇವೆ. ಇನ್ನೊಂದು ಮಾರುಕಟ್ಟೆಯ ಬೇಡಿಕೆ. ಮಾರುಕಟ್ಟೆಯ ಬೇಡಿಕೆ ಅಂತ ಹೇಳಿದರೆ, ಒಂದು ರಾಷ್ಟ್ರದಲ್ಲಿ ಅಥವಾ ಯಾವುದೇ ಒಂದು ದೇಶದಲ್ಲಿ ಇರುವಂಥ ಎಲ್ಲ ಅನುಭೋಗಿಗಳು ಸರಕುಗಳಿಗೆ ಮತ್ತು ಸೇವೆಗಳಿಗೆ ಯಾವ ಪ್ರಮಾಣದಲ್ಲಿ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ, ಅದನ್ನು ಮಾರುಕಟ್ಟೆಯ ಬೇಡಿಕೆ ಅಂತ ಹೇಳ್ತೇವೆ. ಮಾರುಕಟ್ಟೆಯ ಬೇಡಿಕೆ ಅಂದರೆ ಒಂದು ದೇಶದ ಎಲ್ಲ ಅನುಭೋಗಿಗಳು ಸಹ, ಒಂದು ದೇಶದಲ್ಲಿರುವಂತಹ ಎಲ್ಲ ಅನುಭೋಗಿಗಳು ಯಾವ ಪ್ರಮಾಣದಲ್ಲಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಲಿಕ್ಕೆ ತಯಾರಿದ್ದಾರೆ, ನಿರ್ದಿಷ್ಟವಾದ ಬೆಲೆಯಲ್ಲಿ, ನಿರ್ದಿಷ್ಟವಾದ ಕಾಲದ ಅವಧಿಯಲ್ಲಿ ಅಂತ ಹೇಳುವಂಥದ್ದೇ ಮಾರುಕಟ್ಟೆಯ ಬೇಡಿಕೆ ಆಗಿರುತ್ತೆ.
ಬೇಡಿಕೆಯ ನಿಯಮವನ್ನು ವಿವರಿಸುವ ವೇಳೆಯಲ್ಲಿ ಎಟ್ ದಿ ಟೈಮ್ ಆಫ್ ಎಕ್ಸ್ಪ್ಲೈನ್ ದಿ ಲಾ ಆಫ್ ಡಿಮಾಂಡ್ ವಿ ರಿಕ್ವೈರ್ ದಿ ಇಂಡಿವಿಜುವಲ್ ಡಿಮಾಂಡ್. ಅಂದರೆ ಬೇಡಿಕೆಯ ನಿಯಮವನ್ನು ಹೇಳಬೇಕಾದ್ರೆ ನಾವು ಹೆಚ್ಚಾಗಿ ಬಳಸುವಂಥದ್ದು ಈ ಒಂದು ವೈಯಕ್ತಿಕ ಬೇಡಿಕೆ. ಮಾರುಕಟ್ಟೆಯ ಬೇಡಿಕೆಯ ಬಗ್ಗೆ ನಾವು ತುಂಬ ಇಲ್ಲಿ ವಿವರಿಸೋದಿಲ್ಲ, ವೈಯಕ್ತಿಕ ಬೇಡಿಕೆಯ ಬಗ್ಗೆ ನಾವಿಲ್ಲಿ ತಿಳಿಸ್ತೇವೆ. ಈಗ ಬೇಡಿಕೆಯ ನಿಯಮದ ಬಗ್ಗೆ ನಾವೀಗ ತಿಳಿಸ್ಕೋಬೇಕು. ಇನ್ ದಿಸ್ class we are trying to explain the law of demand. Law of demand, it is one of the important contributions of Alfred Marshall in the year of 1890 in his famous work namely called as Principles of Economics. Principles of Economics, that is a famous work made by Alfred Marshall in the year of 1890. In the year of 1890, Alfred Marshall, who wrote a famous book in the name of Principles of Economics. In the Principles of Economics, he explained the various things. One of the important things, he developed the concept of demand. Alfred Marshall, who advocated the concept of law of demand. Before Alfred Marshall, number of economists, they try to develop the concept of demand, but they are not able to succeed. But Alfred Marshall is the first and foremost economist who developed the concept of law of demand. In his famous work, namely called as The Principles of Economics, published in the year of 1890. ಈ ಬೇಡಿಕೆಯ ನಿಯಮವನ್ನು ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದಂಥವ್ರು ಯಾರು ಅಂದರೆ ಪ್ರಮುಖವಾಗಿ ಆಲ್ಫ್ರೆಡ್ ಮಾರ್ಷಲ್. ಈ ಬೇಡಿಕೆಯ ನಿಯಮವನ್ನು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಆಲ್ಫ್ರೆಡ್ ಮಾರ್ಷಲ್ಗೆ ಸಲ್ಲುತ್ತೆ. ನಿಮಗೆಲ್ಲ ಗೊತ್ತಿದೆ, ಆಲ್ಫ್ರೆಡ್ ಮಾರ್ಷಲ್ ಒಬ್ಬ ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ, ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್. ಅರ್ಥಶಾಸ್ತ್ರಕ್ಕೆ, ಅದರಲ್ಲೂ ಪ್ರಮುಖವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಆಲ್ಫ್ರೆಡ್ ಮಾರ್ಷಲ್ ಕೊಟ್ಟಂಥ ಕೊಡುಗೆ ಅದ್ವಿತೀಯವಾಗಿದೆ. ಇವತ್ತಿಗೂ ಕೂಡ ಇನ್ ದಿ 21st century also the Alfred Marshall contribution is ultimate one. ಇವತ್ತು 21ನೇ ಶತಮಾನಕ್ಕೆ ಬಂದರೂ ಕೂಡ 1890ರ ವೇಳೆಗೆ ಆಲ್ಫ್ರೆಡ್ ಮಾರ್ಷಲ್ ನೀಡಿದಂಥ ಅನೇಕ ಸಿದ್ಧಾಂತಗಳು ಇವತ್ತಿಗೂ ಕೂಡ ಸತ್ಯವಾಗಿದೆ. ಅಂದರೆ ಅಷ್ಟು ಪ್ರಮುಖವಾದಂಥ ಸಿದ್ಧಾಂತವನ್ನು ಆಲ್ಫ್ರೆಡ್ ಮಾರ್ಷಲ್ಲು ನೀಡಿದ್ದಾನೆ, ಅದರಲ್ಲೂ ಪ್ರಮುಖವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ. ಅಂಥ ಸಿದ್ಧಾಂತಗಳಲ್ಲಿ ಬಹಳ ಪ್ರಮುಖವಾಗಿರುವಂಥ ಒಂದು ಸಿದ್ಧಾಂತ ಯಾವುದು ಅಂತ ಹೇಳಿದರೆ ಈ ಬೇಡಿಕೆಯ ನಿಯಮ, ಲಾ ಆಫ್ ಡಿಮಾಂಡ್. ಈ ಬೇಡಿಕೆಯ ನಿಯಮವನ್ನು 1890ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎನ್ನುವಂಥ ಗ್ರಂಥದಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ. ಹಾಗಾದರೆ ಈ ಬೇಡಿಕೆಯ ನಿಯಮವನ್ನು ಆಲ್ಫ್ರೆಡ್ ಮಾರ್ಷಲ್ಗಿಂತ ಮೊದಲು ಯಾರೂ ಕೂಡ ಪ್ರಸ್ತಾಪವನ್ನು ಮಾಡಿರಲಿಲ್ಲ ಎನ್ನುವಂಥ ಪ್ರಶ್ನೆ ಬರುತ್ತೆ. ಬಿಫೋರ್ ಆಲ್ಫ್ರೆಡ್ ಮಾರ್ಷಲ್, number of economists, including classical economists also, they try to develop this concept, but unfortunately they are not able to succeed. ಆಲ್ಫ್ರೆಡ್ ಮಾರ್ಷಲ್ಗಿಂತ ಮೊದಲು ಅನೇಕ ಜನ ಅರ್ಥಶಾಸ್ತ್ರಜ್ಞರು, ಅದರಲ್ಲೂ ಪ್ರಮುಖವಾಗಿ ಈ ಮಾರ್ಜಿನಲಿಸ್ಟ್ ಅಥವಾ ಈ ಸಂಪ್ರದಾಯ ಪಂಥಕ್ಕೆ ಸೇರಿದಂಥವರು, ಸೀಮಾಂತ ಪಂಥಕ್ಕೆ ಸೇರಿದಂಥವರು ಪ್ರಯತ್ನವನ್ನು ಪಟ್ಟಿದ್ದರು. ಆದರೆ ಅದರಲ್ಲಿ ಫಲ ಅವರಿಗೆ ಸಿಕ್ಕಿರಲಿಲ್ಲ. ಅದಕ್ಕೆ ಎಲ್ಲವನ್ನು ಅದಕ್ಕೆಲ್ಲರಿಗೂ ಕೂಡ ಪರಿಹಾರ ನೀಡಿದಂಥನು ಆಲ್ಫ್ರೆಡ್ ಮಾರ್ಷಲ್. ಹಾಗಾಗಿ ಆಲ್ಫ್ರೆಡ್ ಮಾರ್ಷಲ್ ಅವರನ್ನು ಪ್ರಮುಖವಾಗಿ ನವ ಸಂಪ್ರದಾಯ ಪಂಥಕ್ಕೆ ಇವರು ಸೇರಿದ್ದು, ಇವರು ಬೇಡಿಕೆಯ ನಿಯಮದ ನಿಜವಾದ ಪ್ರತಿಪಾದಕರು ಅಂತ ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ನೆಕ್ಸ್ಟ್ ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಡೆಫಿನೇಷನ್ ಗಿವನ್ ಬೈ ಆಲ್ಫ್ರೆಡ್ ಮಾರ್ಷಲ್. Before understand the definition of Alfred Marshall, generally we say that what is the law of demand? Law of demand explains the inverse relationship between, opposite relationship between price and quantity demanded. The law of demand explains the opposite relationship between price and quantity demanded. Price and quantity demanded, they are moving in the opposite direction. Price and the quantity demanded, they are moving in the opposite direction. Price and quantity demanded, they are not able to moving in the same way. They are moving in the opposite direction. That explains in the concept of law of demand. ಬೇಡಿಕೆಯ ನಿಯಮದಲ್ಲಿ ನಾವು ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ? ಬೆಲೆ ಮತ್ತು ಬೇಡಿಕೆಗೆ ಇರುವಂತಹ ವಿರುದ್ಧವಾದ ಸಂಬಂಧವನ್ನು ಅರ್ಥ ಮಾಡ್ಕೊಳ್ತೀವಿ. ನಿಮಗೆಲ್ಲ ಗೊತ್ತಿದೆ, ಬೇಡಿಕೆಯ ಮೇಲೆ ಅನೇಕ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥ ಅಂಶ ಬೆಲೆ. ದ ಪ್ರೈಸ್ ಈಸ್ ದಿ
prime factor which influencing on demand. Various factors are directly or indirectly influencing on demand, but price is the prime factor. Price is an important factor which influencing on demand. There is a opposite relationship between, the law of demand explains the opposite relationship between price and quantity demanded. Price and quantity demanded, they are moving in the opposite direction. They are moving in the opposite direction. That is explaining in the law of demand. We are trying to examine the Alfred-Marshall definition in connection with the demand, in connection with the law of demand. ಈಗ ಬೇಡಿಕೆಯ ನಿಯಮವನ್ನು ನಾವು ಸಾಮಾನ್ಯವಾಗಿ ಏನು ತಿಳ್ಕೊಂಡ್ವಿ, ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇರುತ್ತೆ ಅಂತ ತಿಳ್ಕೊಂಡ್ವಿ. ಹಾಗಾದರೆ ಈ ಬೇಡಿಕೆಯ ನಿಯಮಕ್ಕೆ ಸಂಬಂಧಪಟ್ಟಂತೆ ಆಲ್ಫ್ರೆಡ್ ಮಾರ್ಷಲ್ ನೀಡಿದಂಥ ವ್ಯಾಖ್ಯೆಯ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡಬೇಕಾಗತ್ತೆ. ಆಲ್ಫ್ರೆಡ್ ಮಾರ್ಷಲ್ ಬೆಲೆ ಮತ್ತು ಬೇಡಿಕೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಒಂದು ನಿಯಮವನ್ನು, ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾನೆ. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ಸ್ ಕೊಟೇಶನ್, the quantity demanded varies inversely with price. Alfred Marshall, who defined the concept of demand in a very simple way. Alfred Marshall explains that the quantity demanded varies inversely with price. Inversely with price. The quantity demanded varies with inversely with price. Means the quantity demanded means the amount of product demanded by the person, an individual. It varies means changes with the price. When price changes, quantity demanded is also changes. When price increases or decreases, quantity demanded is also either increases or decreases. That is the law stated by Alfred Marshall. Alfred Marshall states that the quantity demanded varies, changes inversely with price. ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಬೇಡಿಕೆ ಅಂತ ಹೇಳಿದರೆ, ಬೇಡಿಕೆಯು ಅಥವಾ ಬೇಡಿಕೆಯ ಪ್ರಮಾಣವು ಬೆಲೆಯೊಡನೆ ಅಥವಾ ಯಾವುದೇ ಒಂದು ಸರಕಿನ ಬೆಲೆಯೊಡನೆ ವಿರುದ್ಧವಾದ ರೀತಿಯಲ್ಲಿ ಬದಲಾಗುತ್ತದೆ. ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಯಾವುದೇ ಒಂದು ಸರಕಿನ ಬೇಡಿಕೆ ಅಥವಾ ಸರಕಿನ ಬೇಡಿಕೆಯು ಬೆಲೆಯೊಂದಿಗೆ ವಿರುದ್ಧವಾದ ರೀತಿಯಲ್ಲಿ ವರ್ತನೆ ಮಾಡುತ್ತೆ. ಅಂದರೆ ಬೆಲೆಯೊಂದಿಗೆ ಅದು ವಿರುದ್ಧವಾಗಿ ವರ್ತಿಸುತ್ತೆ. ಬೆಲೆಯೊಂದಿಗೆ ಅದು ನೇರವಾಗಿ ವರ್ತಿಸೋದಿಲ್ಲ, ಅದು ವಿರುದ್ಧವಾಗಿ ವರ್ತಿಸುತ್ತೆ. ಹಾಗಂದರೆ ಏನು? ಯಾವುದೇ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಯೂಜ್ವಲಿ ಇನ್ ಎನಿ ಮಾರ್ಕೆಟ್ there is a inverse relationship between price and quantity demanded. In a given market, because of the increasing the price, the quantity demanded decreases. On the other hand, when in a given product price continuously falling, people will buy more, according to the definition given by Alfred Marshall. Alfred Marshall explains that the quantity demanded varies inversely with price. ಯಾವುದೇ ಒಂದು ಸರಕಿನ ಬೇಡಿಕೆ ಬೆಲೆಯೊಡನೆ ವಿರುದ್ಧವಾದ ಸಂಬಂಧವನ್ನು ಹೊಂದಿರುತ್ತೆ. ದ ಕ್ವಾಂಟಿಟಿ ಡಿಮಾಂಡ್ ಏನು? ಬೇಡಿಕೆಯ ಪ್ರಮಾಣ, ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾರೆ ಎನ್ನುವುದು ಬೇಡಿಕೆಯ ಪ್ರಮಾಣವು ಬೆಲೆಯೊಡನೆ ವಿರುದ್ಧವಾದ ಸಂಬಂಧವನ್ನು ಹೊಂದಿದೆ. ಅಂದರೆ ಅರ್ಥ ಏನು? ಯಾವುದೇ ಒಂದು ಸರಕಿನ ಬೇಡಿಕೆ ಅಂತ ಹೇಳೋದು ಬೆಲೆಯೊಡನೆ ವಿರುದ್ಧವಾದ ಸಂಬಂಧವನ್ನು ಹೊಂದಿದೆ. ಅಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇದೆ ಅಥವಾ ವಿಪರ್ಯವಾದ ಸಂಬಂಧ ಇದೆ ಅಂತ ಹೇಳೋದೇ ಈ ಬೇಡಿಕೆಯ ನಿಯಮ ಅಂಥೇಳಿ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ. ಬೇಡಿಕೆಗೆ ಸಂಬಂಧಪಟ್ಟಂತೆ ಆಲ್ಫ್ರೆಡ್ ಮಾರ್ಷಲ್ ಅವರು ನೀಡಿದಂಥ ನಿಯಮ ಇವತ್ತಿಗೂ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಹಾಗಾಗಿ ಬೇಡಿಕೆ ಅಂದರೆ ಏನು, ಅದು ಬೇಡಿಕೆಯ ನಿಯಮ ಅಂದ್ರೇನು ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಹೇಳಿದ ಹಾಗೆ ಬೆಲೆ ಮತ್ತು ಬೇಡಿಕೆಯೊಡನೆ ವಿರುದ್ಧವಾದ ಸಂಬಂಧ ಇದೆ ಅಂತ ಹೇಳ್ತೀವಿ.
After examining the definition given by Alfred Marshall, we definitely understood that what is the law of demand. The law of demand is nothing but law of demand explains the inverse relationship between price and quantity demanded. The price and quantity demanded are demanded. They have the opposite relationship. They have inverse relationship between these two that is explained in the concept of the law of demand. ಬೇಡಿಕೆಯ ನಿಯಮದಲ್ಲಿ ಬೆಲೆಗೂ ಮತ್ತು ಬೇಡಿಕೆಗೂ ಇರುವಂತಹ ವಿರುದ್ಧವಾದ ಸಂಬಂಧವನ್ನು ನಾವು ಇಲ್ಲಿ ವಿವರಿಸಬೇಕಾಗುತ್ತೆ. ಬೇಡಿಕೆಯ ನಿಯಮವು ಬೆಲೆಗೂ ಮತ್ತು ಬೇಡಿಕೆಗೂ ಇರುವಂತಹ ವಿರುದ್ಧವಾದ ಆಪೋಸಿಟ್ ರಿಲೇಷನ್ಶಿಪ್ ಅನ್ನು ನಾವಿಲ್ಲಿ ವಿವರಿಸ್ತೀವಿ. ದಟ್ ಈಸ್ ದಿ ಲಾ ಆಫ್ ಡಿಮಾಂಡ್. One thing is must be considered at the time of explaining the concept of law of demand, that is other things are remain the same. That is very, very important one. Before explain the meaning of law of demand, we consider other things are remain the same. Remain the same. That is one of the important thing must be considered at the time of explaining the concept of law of demand. Before explaining the concept of law of demand, we consider this particular thing. That is the other things are remain the same. What is the meaning of other things are remain the same? Other things are remain the same means factors affecting on demand. Various factors are directly or indirectly influencing on demand. Those factors in a given point of time, they are constant. That is the assumption relating to the law of demand. At the time of explaining the law of demand, we must consider one thing, that is other things are remain the same. Other things are remain the same means the factors influencing on demand. The various factors I am already explained that influencing on demand. Those factors are constant in a given point of time. At the time of explaining the law of demand, we can definitely consider these things. Other things are remain the same. Other things means other than the price. Various factors, they directly or indirectly influencing on demand. For example, climatic condition, population, taste and preferences of the consumer, so many factors. They are directly or indirectly influencing on demand. According to Alfred Marshall and other economists, they assume that at the time of explaining the concept of demand, other things are remain the same. Other things are remain the same. ಬೇಡಿಕೆಯ ನಿಯಮವನ್ನು ವಿವರಿಸಬೇಕಾದ್ರೆ ನಾವು ಪರಿಗಣಿಸಬೇಕಾದ ಬಹಳ ಪ್ರಮುಖವಾದ ಒಂದು ಅಂಶ ಯಾವುದು ಅಂತ ಹೇಳಿದರೆ, ಇತರ ಸ್ಥಿತಿಗಳು ಸ್ಥಿರವಾಗಿರುತ್ತವೆ. ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇರುತ್ತದೆ. ಹಾಗಾಗಿ ಇತರ ಸ್ಥಿತಿಗಳು ಸ್ಥಿರವಾಗಿರುತ್ತವೆ ಅಂದರೆ ಏನು? ಇತರ ಸ್ಥಿತಿಗಳು ಸ್ಥಿರವಾಗಿರುತ್ತವೆ ಅಂತ ಹೇಳಿದರೆ ಬೇಡಿಕೆಯನ್ನು ಪ್ರಭಾವಿಸುವ, ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಬೆಲೆಯೇತರ ಅಂಶಗಳು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಬೆಲೆಯನ್ನು ಹೊರತುಪಡಿಸಿ ಅನೇಕ ಅಂಶಗಳು ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಆ ಎಲ್ಲ ಅಂಶಗಳು ಕೂಡ ಸ್ಥಿರವಾಗಿರ್ತವೆ ಅಂತ ಹೇಳೋದು ಒಂದು ಕಲ್ಪನೆ ಅಥವಾ ಒಂದು ಊಹೆ. ಈ ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ ಮಾತ್ರ ಬೇಡಿಕೆಯ ನಿಯಮ ಕಾರ್ಯಾಚರಣೆಗೆ ಬರುತ್ತೆ. ಅಥವಾ ಆಲ್ಫ್ರೆಡ್ ಮಾರ್ಷಲ್ ಹೇಳಿದ ಡೆಫಿನೇಷನ್ ಇರ್ಬೋದು, ಅಥವಾ ಇನ್ನಿತರ ಅರ್ಥಶಾಸ್ತ್ರಜ್ಞರು ಕೊಟ್ಟಂತಹ ವ್ಯಾಖ್ಯೆಗಳಿರ್ಬೋದು, ಅದು ಕಾರ್ಯರೂಪಕ್ಕೆ ಬರುತ್ತೆ. ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಯಾವಾಗಿರುತ್ತೆ ಅಂತ ಹೇಳಿದರೆ, ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ. When other things are remain the same, when other things are remain the same, we establish the inverse relationship between price and quantity demanded according to Alfred Marshall. ಅಂದರೆ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧವನ್ನು ನಾವು ವಿವರಿಸಬೇಕಾದ್ರೆ ಇತರ ಸ್ಥಿತಿಗಳು ಸ್ಥಿರವಾಗಿರಬೇಕು. ಇತರ ಸ್ಥಿತಿಗಳು ಸ್ಥಿರವಾಗಿರಬೇಕು ಅಂದ್ರೇನು? ಬೆಲೆಯೇತರ ಅಂಶಗಳು. ಬೆಲೆಯನ್ನು ಬಿಟ್ಟು ಈ ಬೇಡಿಕೆಯ ನಿಯಮದಲ್ಲಿ ನಾವು ಬೆಲೆಯನ್ನು ಮಾತ್ರ ಪರಿಗಣಿಸಿದ್ದೀವಿ. ಬೆಲೆಯನ್ನು ಬಿಟ್ಟು ಇತರ ಅಂಶಗಳು ಕೂಡ ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಅವು ಯಾವುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಕ್ಲೈಮ್ಯಾಟಿಕ್ ಕಂಡೀಷನ್, ಹವಾಮಾನ, ಜನಸಂಖ್ಯೆ, ಅನುಭೋಗಿಗಳ ಒಲವು ಮತ್ತು ಅಭಿರುಚಿಗಳು, ಅದೇ ರೀತಿಯಲ್ಲಿ ರಾಜಕೀಯ ಪರಿಸ್ಥಿತಿಗಳು, ಅದೇ ರೀತಿ ಸಾಮಾಜಿಕ ಸ್ಥಿತಿಗತಿಗಳು, ಹೀಗೆ ಅನೇಕ ಅಂಶಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಅಡ್ವರ್ಟೈಸ್ಮೆಂಟ್ ಇವತ್ತು ಆಧುನಿಕ ಕಾಲದಲ್ಲಿ ಬೇಡಿಕೆಯನ್ನು ಪ್ರಭಾವಿಸುವ ಬಹಳ ಪ್ರಮುಖವಾದ ಅಂಶ ಅಂತ ಹೇಳಿದರೆ ಜಾಹೀರಾತುಗಳು.
ಅಡ್ವರ್ಟೈಸ್ಮೆಂಟು, ಇದು ಕೂಡ ಬಹಳ ಪ್ರಮುಖವಾದಂಥ ಪ್ರಭಾವವನ್ನು ಬೀರುತ್ತೆ. ಈ ಎಲ್ಲ ಅಂಶಗಳು ಕೂಡ ಸ್ಥಿರವಾಗಿರುತ್ತೆ, ಈ ಎಲ್ಲ ಅಂಶಗಳು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ ಎನ್ನುವಂಥ ಅಂಶವನ್ನು ನಾವು ಪರಿಗಣಿಸಿ ಬೇಡಿಕೆಯ ನಿಯಮವನ್ನು ನಾವು ವಿವರಿಸಬೇಕಾಗತ್ತೆ. ಹಾಗಾದರೆ ಬೇಡಿಕೆಯ ನಿಯಮವನ್ನು ಅಂತಿಮವಾಗಿ ಹೇಗೆ ಹೇಳ್ಬೋದು ಅಂತ ನಾವೀಗ ನೋಡಬೇಕಾಗತ್ತೆ. ಆಫ್ಟರ್ ಎಕ್ಸಾಮೈನ್ ದಿ ಆಲ್ಫ್ರೆಡ್ ಮಾರ್ಷಲ್ ಡೆಫಿನೇಷನ್, at the end we can conclude the meaning of law of demand in the following ways. Generally we can say that law of demand refers to, law of demand explain the other things are law of demand. The law of demand explains that when other things are remain the same, there is a inverse relationship between price and quantity demanded. That is the definition. Ultimately we can conclude the meaning of law of demand in the following sentence. When other things are remain the same, there is an opposite relationship between price and quantity demanded. After examining the Alfred Marshall definition, we definitely conclude that, says that the law of demand explains the inverse relationship between price and quantity demanded. At the time of explain this concept, we add one more thing. When other things are remain the same, there is a inverse relationship between price and quantity demanded. ಬೇಡಿಕೆಯ ನಿಯಮವನ್ನು ನಾವು ಈಗ ಆಲ್ಫ್ರೆಡ್ ಮಾರ್ಷಲ್ ಅವರ ವ್ಯಾಖ್ಯೆಯನ್ನು ಪರಿಶೀಲಿಸಿದ ನಂತರದಲ್ಲಿ ಹೇಗೆ ಹೇಳ್ಬೋದು ಅಂತ ಹೇಳಿದರೆ, ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ, ವೆನ್ ಅದರ್ ಥಿಂಗ್ಸ್ ರಿಮೈನ್ ದಿ ಸೇಮ್ ಮೀನ್ಸ್ ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧವಿರುತ್ತದೆ. ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇರುತ್ತದೆ ಎಂಬುದನ್ನು ವಿವರಿಸುವುದೇ ಬೇಡಿಕೆಯ ನಿಯಮವಾಗಿದೆ. ಬೇಡಿಕೆಯ ನಿಯಮ ಏನು ಹೇಳುತ್ತೆ? ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇದೆ ಅಂತ ಹೇಳುತ್ತೆ. ಅದನ್ನು ಹೇಳಬೇಕಾದ್ರೆ ನಾವು ಏನು ಮಾಡಬೇಕು? ವೆನ್ ಅದರ್ ಥಿಂಗ್ಸ್ ಆರ್ ರಿಮೈನ್ ದಿ ಸೇಮ್. When other things are remain the same means the factors influencing on demand other than the price. ಅಂದರೆ ಬೆಲೆಯನ್ನು ಹೊರತುಪಡಿಸಿ ಇತರ ಅಂಶಗಳು ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಈ ಬೇಡಿಕೆಯ ಮೇಲೆ, ಅವುಗಳೆಲ್ಲವೂ ಕೂಡ ಸ್ಥಿರವಾಗಿರ್ತವೆ. ಅಂದರೆ ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಬೆಲೆಯೇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇರುತ್ತೆ ಎನ್ನುವ ಅಂಶವನ್ನು ಬೇಡಿಕೆಯ ನಿಯಮ ತಿಳಿಸುತ್ತೆ. In this video, we definitely explain only these things. In the next video, we explain some other things in connection with law of demand. ಈ ಒಂದು ವಿಡಿಯೋದಲ್ಲಿ ಬೇಡಿಕೆಯ ನಿಯಮವನ್ನು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಬೇಡಿಕೆಯ ನಿಯಮಕ್ಕೆ ಸಂಬಂಧಪಟ್ಟಂಥ ಇತರ ಅಂಶಗಳನ್ನು ನಾವು ನಿಮಗೆ ವಿವರಿಸಲಿಕ್ಕೆ ಇದ್ದೀನಿ.